ಬಂದಿದೆ ನಾವು ಹೋಗಿದ್ದೀವಿ, ನಮ್ಗೆ ರೆಸ್ಪಾನ್ಸ್ ಕೂಡ ಕೊಟ್ಟಿಲ್ಲ ಇವರು. ನಾವು ಬರ್ತಾ ಇದೀವಿ ಅಂತ ಅರ್ಜಿ ನಮ್ಗೆ ಕೂಡ ರೆಸ್ಪಾನ್ಸ್ ಕೊಟ್ಟಿಲ್ಲ ಇವರು. ಏನ್ ಕೆಲಸ ಮಾಡ್ತಾರೆ ಇಂಥವ್ರು? ಸುಮ್ಮನೆ ಸರ್, ಸುಮ್ಮನೆ ರೀ. ನಾವು ಫೋನ್ ಮಾಡಿದ್ರೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ, ಅವ್ರ ಹತ್ರ ಇನ್ನೊಬ್ರು ಮಾತಾಡ್ಕೊಂಡು ನಿಮ್ ಮೇಲೆ ಆಗಂಗಿದ್ರೆ ಕೆಲಸ ಆಗಂಗಿದ್ರೆ ಹೇಳ್ರಿ, ಇಲ್ಲ ನಾವು ಬೇರೆ ಕಡೆ ಹಾಕ್ಸ್ಕೊಂತೀವಿ. ಈಗ ನೈಟ್ ಮೆಡಿಕಲ್ ಡ್ಯೂಟಿ ಇತ್ತು ನಮ್ದು, ಏನಾಯ್ತು? ಆಡ್ಲಿಲ್ಲ, ಆಡ್ ಕೇಳ್ತಾ ಇಲ್ಲ ನಾವು. ಈಗ 10 ಗಂಟೆಗೆ ಕಾಂತರಾಜ್ ಸರ್ಕಲ್ ಯಾಕೆ ಕಳಿಸ್ತೀರಾ ನಮ್ ಬಸ್ಸು? ಸರ್ ಅಲ್ಲ, ಬೇರೆ ಹಳ್ಳಿಗೂ ಕೊಡ್ಬೇಕು. ಯಾಕೆ ಕಳಿಸ್ತೀರಾ? ಅಲ್ಲ ನಿಮ್ಮೂರು ಬರ್ತಾ ಇದ್ದಾರೆ ನೋಡಿ ಸರ್, ಮಾತುಗಳಲ್ಲಿ ತಪ್ಪಿಸ್ಕೊಂಡು ಇವಾಗ ಹೋಗ್ಬಿಟ್ರೆ ಇನ್ನೊಂದು ವರ್ಷ ತನಕ ನೀವು ಮಾಡಲ್ಲ. ಮಾಡಂಗಿದ್ರೆ ಸಾಹೇಬ್ರ ಹತ್ರ ಕರೆಕ್ಟ್ ಆಗಿ ಹೇಳ್ರಿ. ಅಫಿಷಿಯಲ್ ಆಗಿ ಹೋದ ವರ್ಷ ಇಲ್ಲೇ ಹೇಳಿದ್ರು, ಬಟ್ ಅನ್ಅಫಿಷಿಯಲ್ ಆಗಿ ಕೋವಿಡ್ ಕ್ಲೋಸ್ ಆದಾಗಿಂದ ಹೇಳಿದ್ವಿ ನಿಮ್ಗೆ ಬಸ್ ಕಳಿಸಿ ಅಂತ. ಕಳ್ಸಿದ್ರಾ? ಇಲ್ಲಿ ಬರ್ತೀರಿ, ತುತ್ತೂರಿ ಹೊಡಿತೀರಿ, ಮತ್ತೆ ಹೋಗ್ಬಿಡ್ತೀರಿ. ಜಾತ್ರೆ ದಿನ ಹಂಗ್ ಬರ್ತೀರಿ, ನಿಮ್ ಕೆಲಸ ಮುಗಿಸ್ಕೊಂಡು 7ವರೆಗೆ 3ನೇ ತಾರೀಕಿಂದ ಸಭೆ ಮುಂದೆ ಹೇಳು. 3ನೇ ತಾರೀಕು ಒಳಗೆ 3ನೇ ತಾರೀಕು ಪರ್ಮನೆಂಟ್ ಬಸ್ ಕಳಿಸ್ತಿದ್ರೆ 4ನೇ ತಾರೀಕು ಬಂದು ನಾವು ಕೂತ್ಕೊಂತೀವಿ ಸರ್. 3ನೇ ತಾರೀಕಿಂದ ಸಂಜೆ ಬರುತ್ತೆ ಸರ್ ಬಸ್. ಸಾಯಂಕಾಲ ಟೈಮ್ 7ವರೆ ಹೇಳಿದ್ರೆ 7 ಗಂಟೆ ಟೈಮು. ಯಾವ ಟೈಮು? 7 ಬಸ್ 7ವರೆಗೆ ಬಸ್ ಕಳಿಸ್ಬೇಕು. 7 ಬೆಳಗ್ಗೆ 7ವರೆ, ಸಾಯಂಕಾಲ 7ವರೆಗೆ ಸರ್. ಸಾಯಂಕಾಲ 7ವರೆಗೆ. 8 ಗಂಟೆಗೆ ಬರ್ಲಿ ಊರು. ಬಸ್ ಬರುತ್ತೆ ಇವಾಗ ಕಳ್ಸೋದು. ಇವಾಗ ಬರ್ತಾ ಇದೆಯಲ್ಲ ಒಂದು ಸೆಕೆಂಡ್ 6ವರೆಗೆ ಬಸ್ ಬರುತ್ತೆ. 7:45 ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ. 7:45 ಗಂಟೆಗೆ ನೀವು 8 ಗಂಟೆಗೆ ಬಸ್ ಕಳ್ಸಿದ್ರೆ ಭಕ್ತಾದಿಗಳಿಗೂ ಅನುಕೂಲ ಆಗುತ್ತೆ. ಮುಲ್ಬಾಲ್ ಕಡೆಯಿಂದ ಬರೋದು 8 ಗಂಟೆಗೆ ಬೇಕಾ? 7ವರೆಗೆ 8 ಗಂಟೆಗೆ ಕಳಿಸಿ. ಆಯ್ತು, 8 ಗಂಟೆಗೆ ಕಳಿಸ್ಕೊಡು. ಲಾಸ್ಟ್ ಬಸ್ ಲಾಸ್ಟ್ ಬಸ್ 8 ಗಂಟೆಗೆ. 3ನೇ ತಾರೀಕು ಹೊಸ ಬಸ್ ತಾನೆ ಹೊಸ ಬಸ್ ಆಪರೇಟ್ ಮಾಡ್ತೀವಿ. ಓಕೆ.